ಅಬಕಾರಿ ಇಲಾಖೆಯಿಂದ 36,000 ಕೋಟಿ ಟಾರ್ಗೆಟ್ ಕೊಟ್ಟಿದ್ದೀವಿ. 36,000 ಕೋಟಿ ಟಾರ್ಗೆಟ್ ಕೊಟ್ಟು ಅದು ಪರಿಪೂರ್ಣವಾಗಿ ಅಷ್ಟು ದುಡ್ಡು ಕಲೆಕ್ಟ್ ಆಗಿದೆ. ಇವತ್ತು ಈ ವರ್ಷ ಏನು ಮೊನ್ನೆ ನಡೆದಂಥ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 40,000 ಕೋಟಿ ಟಾರ್ಗೆಟ್ ಮಾಡಿದ್ದಾರೆ. ಅದ್ರ ಜೊತೆ ಹಿಂದೆ ಏನು 1984ನೇ ಇಸ್ವಿಯಿಂದ ಕೆಲವು ಎಷ್ಟೋ ಲೈಸೆನ್ಸ್ಗಳು CL2 ಆಗಿರ್ಬೋದು, CL9 ಆಗಿರ್ಬೋದು, CL7 ಆಗಿರ್ಬೋದು, ಎಲ್ಲ ಲೈಸೆನ್ಸ್ಗಳು ಡೆಡ್ ಆಗಿ ಹಾಗೆ ಉಳಿದಿದೆ. ಕೆಲವರು ತೀರೋಗ್ಬಿಟ್ಟಿದ್ದಾರೆ, ಕೆಲವರು ಕಟ್ಟಕ್ಕಾಗಿಲ್ಲ. ಹಿಂದೆ ಸಾರ ಇದ್ದಂಥ ಕಾಲದಲ್ಲಿ ತುಂಬ ಕಷ್ಟದ ಪರಿಸ್ಥಿತಿ ಇತ್ತು. ಸಾರ ಇತ್ತಲ್ಲ ಇಡೀ ರಾಜ್ಯದಲ್ಲಿ. ಆ ಸಂದರ್ಭದಲ್ಲಿ ಎಷ್ಟೋ ಜನ ರಿನ್ಯೂವಲ್ ಮಾಡಿಲ್ಲ. ಆ ಡೆಡ್ ಆಗಿರೋ ಅಂಗಡಿಗಳನ್ನ ಇವಾಗ ಮತ್ತೆ ಚಾಲನೆ ಕೊಟ್ಟು ಮೊನ್ನೆ ಬಡ್ಜೆಟ್ನಲ್ಲಿ ಹೇಳಿದ್ದಾರೆ. ಇದನ್ನೇನು ಅಂದರೆ ಪಾರದರ್ಶಕವಾಗಿ ಆನ್ಲೈನಲ್ಲಿ ಬಿಟ್ ಕೂಗ ಅಂತ ಹೇಳ್ತಾ ಇದ್ದಾರೆ. ಬಿಟ್ ಕೂಗೋದು ಅಂತ. ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಮನವಿ ಮಾಡ್ಕೊಳ್ತೀನಿ. ದಯವಿಟ್ಟು 1984ನೇ ಇಸ್ವಿಯಿಂದ ಏನಿದು ಲೈಸೆನ್ಸಿಗಳಿದೆ, ಕಮ್ಮಿ ಅಂದ್ರೆ 90%ಗೂ ಹೆಚ್ಚು ನಮ್ಮ ಹಾರೆ ಈಡಿಗ ಜನಾಂಗದವರೇ ಆ ವೃತ್ತಿಯನ್ನು ಬದುಕಿ ವ್ಯಾಪಾರ ಮಾಡ್ತಾ ಇದ್ದಂಥವ್ರು. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಎಲ್ಲ ಜೈನರಾಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಲಿಂಗಾಯತರು ಇರ್ಬೋದು, ಎಲ್ಲ ಸಮಾಜದವರು ನಮ್ಮ ಲಿಕ್ಕರ್ ಬಿಸ್ನೆಸ್ಗೆ ಬಂದಿದ್ದಾರೆ. ಹಿಂದೆ ಏನು ಅಂದರೆ ಅಸಹ್ಯ ಪಡೆಯವರು, ಇವರು ಸಾರಾಯಿ ಮಾರೋರು, ಇವರು ಬ್ರ್ಯಾಂಡಿ ಮಾರೋರು ಅಂತ. ಮುಸ್ಲಿಮು ಮಾಡ್ತಾ ಇದ್ದಾರೆ, ಮುಸ್ಲಿಮೂ ಇದ್ದಾರೆ ಅಂದರೆ ರಾಜ್ಯದಲ್ಲಿ ಲೈಸೆನ್ಸ್ ನೀವು ಅರ್ಥ ಮಾಡ್ಕೊ. ಅದರಿಂದ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮ ಮಾಧ್ಯಮದ ಮುಖಾಂತರ. ಏನಿದು 480ಕ್ಕೂ ಹೆಚ್ಚು ಅಂಗಡಿಗಳನ್ನ ನೀವು ಆನ್ಲೈನಲ್ಲಿ ಟೆಂಡರ್ ಕೂಗಬೇಕು ಅಂತ ಇದ್ದೀರಾ, ಅದನ್ನು 40% ನಮ್ಮ ಜನಾಂಗದವರಿಗೆ ಮೀಸಲಾತಿ ಇಡಬೇಕು. ನೀವು ಯಾರೇನು ಬಿಟ್ಟು ಕೊಡ್ತಾರೆ ಅದನ್ನು 40% ನಮಗೆ ಕೊಡಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಮ್ಮವರೇ ಇದನ್ನು ನಂಬಿ ಬದುಕ್ತಾ ಇರೋದು, ವ್ಯಾಪಾರ ಮಾಡ್ತಾ ಇರೋದು. ನಮ್ಮ ನೆರೆ ರಾಜ್ಯ ನೋಡಿ, ಆಂಧ್ರದಲ್ಲಿ ಅಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಪರ್ಸೆಂಟೇಜು. ಅವರ ಕಸಬು, ಅವರ ಮೂಲ ಕಸಬೆ ಅದು. ಅದರಿಂದ ಅವರಿಗೆ 20% ಅವ್ರಿಗೆ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ತೆಲಂಗಾಣದಲ್ಲಿ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಈಗ ಮುಂದೆ ಏನು ಹರಾಜು ಮಾಡ್ತಿದ್ದೀರಾ ಅದನ್ನು 40% ನಮ್ಮ ಜನಾಂಗದವರಿಗೆ ನೀವು ಅಂಗಡಿಗಳು ಕೊಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್. ಆಕರ್ಷಕವಾಗಿತ್ತು ಮತ್ತೆ ಬಹಳ ಇವತ್ತು ಕುತೂಹಲ ಕೂಡ ಕೇಳಿಸಿದೆ ಅಂತ ಹೇಳ್ಬೋದಾಗಿದೆ. ಮುಂಬರಲು ಇವತ್ತು ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಿರ್ಬೋದು, ಸಚಿವ ಸಂಪುಟದ ಪುನರ್ರಚನೆ ಆಗಿರ್ಬೋದು, ಈ ವಿಚಾರವನ್ನು ತೆಗೆದುಕೊಂಡಾಗ ಈ ಸಭೆ ಅಂತಕ್ಕಂಥ ಬಹಳಷ್ಟು ಮಹತ್ವವನ್ನು ಪಡೆದಿದೆ ಅಂತ ಹೇಳ್ಬೋದಾಗಿದೆ. ವಿಶೇಷವಾಗಿ ಕಾಂಗ್ರೆಸ್ಸಿನ ಹಿರಿಯ ನಾಯಕರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರಿಗೆ ಸೂಕ್ತ ಸ್ಥಾನಮಾನವನ್ನು ಕೊಡಬೇಕು, ಸಚಿವ ಸ್ಥಾನದಲ್ಲಿ ಅವರನ್ನು ಸಚಿವರನ್ನಾಗಿ ನೇಮಕ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಪರೋಕ್ಷವಾಗಿ ಇಲ್ಲಿ ಬಂದಿರತಕ್ಕಂಥ ಮುಖಂಡರು ಕೂಡ ಇವತ್ತು ಹೇಳಿದ್ದಾರೆ ಅಂತ ಹೇಳ್ಬೋದಾಗಿದೆ. ಈ ಕುರಿತಂತೆ ಇವತ್ತು ಮೈಸೂರಿನ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಇವತ್ತು ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯವನ್ನು ಕೂಡ ಇವತ್ತು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ನಮಸ್ಕಾರ. ಏನಿದೆ ನಮ್ಮ ಹಾರೆ ಈಡಿಗ ಜನಾಂಗ ಒಳಗೊಂಡಂತೆ 26 ಪಂಗಡಗಳು ಎಲ್ಲರೂ ಸೇರಿ ಚಿಂತನ ಮಂಥನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಮೂಲ ಉದ್ದೇಶ ಏನು ಅಂದರೆ ಕೆಲವರೆಲ್ಲ ಸುತ್ತಿ ಬೆಳೆಸಿ ಮಾತಾಡ್ತಾ ಇದ್ದಾರೆ. ನಮ್ಮ ಮುಂದಿನ ಹೋರಾಟ ಏನು ಅಂದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ತುಂಬ್ತಾ ಇದೆ, 3ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ನಮ್ಮ BK ಹರಿಪ್ರಸಾದ್ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಬೇಕು, ಕನಿಷ್ಠ ಪಕ್ಷ ಇಲ್ಲ ಅಂದರೆ ಮಂತ್ರಿ ಸ್ಥಾನ ಆದರೂ ಕೊಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಅದರಲ್ಲಿ 2ನೇ ಮಾತಿಲ್ಲ. ನೆಕ್ಸ್ಟ್ ರೀಸಫಲ್ ಆದಾಗ 2ನೇ ಅವಧಿಯಲ್ಲಿ ಫಸ್ಟ್ ಲಿಸ್ಟಲ್ಲೇ BK ಹರಿಪ್ರಸಾದ್ ಅವರು ಉನ್ನತ ಸ್ಥಾನವನ್ನು ಏರ್ತಾರೆ. ಸರ್, ಈಗ BK ಹರಿಪ್ರಸಾದ್ ಅವರಿಗೆ ತಾವು ಯಾಕೆ ಕೊಡಬೇಕು? ಯಾಕೆಂದರೆ ನೋಡಿ, ನಮ್ಮ ಸಮಾಜದಲ್ಲಿ ನಮ್ಮ ಹಾರೆ ಈಡಿಗ ಜನಾಂಗದಲ್ಲಿ ಹಿಂದೆ ಬಂಗಾರಪ್ಪನವರಿದ್ದರು, RL ಜಾಲಪ್ಪನವರಿದ್ದರು, ಕೋಟಾ ಶ್ರೀನಿವಾಸ ಪೂಜಾರಿ ಅವರಿದ್ದರು, ಅದೇ ರೀತಿ ಕಾಗೋಡು ತಿಮ್ಮಪ್ಪ ಅವರಿದ್ದರು. ಹಿಂದೆ ನಮ್ಮ ಜನಾಂಗದಲ್ಲಿ ಕನಿಷ್ಠ ಕಡಿಮೆ ಅಂದರೆ 25ಕ್ಕೂ ಹೆಚ್ಚು MLAಗಳಿರ್ತಿದ್ರು. ರಾಜ್ಯದಲ್ಲಿ 25ಕ್ಕೂ ಹೆಚ್ಚು MLAಗಳಿರ್ತಿದ್ರು, 7ರಿಂದ 8 ಜನ MP ಗಳಿರ್ತಿದ್ರು. ಆದರೆ ಇವತ್ತೇನಾಗಿದೆ ಅಂದರೆ ಬೆರಳೆಂಟು ಜನ ಆಗ್ಬಿಟ್ಟಿದ್ದೀವಿ ನಮ್ಮಲ್ಲಿ. ಇವತ್ತು ಏನು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದಿದೆ, ಅದರಲ್ಲಿ 2 ಮಂತ್ರಿ ಸ್ಥಾನ ನಮ್ಮ ಈಡಿಗ ಜನಾಂಗಕ್ಕೆ ಕೊಡಬೇಕಿತ್ತು. ಸಿದ್ದರಾಮಯ್ಯನವರು ನೆಕ್ಸ್ಟ್ ಅವಧಿಯಲ್ಲಿ ಕೊಡ್ತೀವಿ ಅಂದ್ಬಿಟ್ಟು 1 ಸ್ಥಾನ ಕೊಟ್ಟಿದ್ದಾರೆ ಮಧು ಬಂಗಾರಪ್ಪನವರಿಗೆ. ಅದು ಸ್ವಾಗತ, ನಮ್ಮವ್ರಿಗೆ ಕೊಟ್ಟಿದ್ದಾರೆ. ಇವ್ರಿಗೂ ಅವ್ರ ಜೊತೆ ಕೊಡಬೇಕಿತ್ತು. ಸೀನಿಯರ್ ಅಂತ ಬಂದಾಗ ಇವರು, ಯಾಕೆಂದರೆ 2024ಕ್ಕೆ ಇವರು 50 ವರ್ಷ ತುಂಬುತ್ತೆ ಇವರ ರಾಜಕಾರಣ ಜರ್ನಿ ಏನು ಅಂದರೆ ಇದು ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ನಾಯಕರು. ಹೆಚ್ಚು ಕಮ್ಮಿ 7ರಿಂದ 8 ಸ್ಟೇಟಲ್ಲಿ ಇವರು ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದಾರೆ. AICC ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದಾರೆ.
ಮುಖ್ಯವಾಗಿ ನಮ್ಮ ಏನು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರ ಫ್ಯಾಮಿಲಿಗೆ ಮಗನಾಗಿದ್ದಾರೆ. ಅವರು ಪ್ರೀತಿಯಿಂದ ಹರಿಪ್ರಸಾದ್ ಅವ್ರನ್ನ ಹರಿ ಅಂತ ಕೂಗ್ತಾರೆ. ಸೋನಿಯಾ ಗಾಂಧಿ ಅವರು ಹರಿಪ್ರಸಾದ್ ಅವ್ರನ್ನ ಹರಿ ಅಂತಾರೆ, ನಮ್ಮ ಹರಿ ಅಂತಾರೆ. ಆದ್ರಿಂದ ಇವ್ರಿಗೆ ಸ್ಥಾನಮಾನ ಸಿಕ್ಬೇಕಿತ್ತು, ಕಾರಣಾಂತರದಿಂದ ಅದು ಕೈ ತಪ್ಪಿತ್ತು. ಈಗ ಇವಾಗ ಇನ್ನೇನು ನೆಕ್ಸ್ಟ್ ಮಂತ್ ನನ್ನ ಪ್ರಕಾರ ರೀಸಫಲ್ ಆಗುತ್ತೆ. ಅದರಲ್ಲಿ ಮಂತ್ರಿ ಸ್ಥಾನ ಸಿಗುತ್ತೆ, ಉನ್ನತ ಖಾತೆ ಅದರಲ್ಲೂ ಜೊತೆಗೆ ಉನ್ನತ ಖಾತೆ ಸಿಗುತ್ತೆ ಅಂತ ನಮ್ಮೆಲ್ಲರ ಅಭಿಪ್ರಾಯ. 100% ಅವ್ರಿಗೆ ನೆಕ್ಸ್ಟ್ ಮಿನಿಸ್ಟರ್ ಆಗೇ ಆಗ್ತಾರೆ ಸರ್.